ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜಿದಾಸ್. ಏನು ವಿಶೇಷ ಅಂತಂದರೆ, ಸುಮಾರು ಜನ ಈ ಪೊಲೀಸ್ ನೋಟಿಫಿಕೇಷನ್ ಯಾವಾಗತ್ತೆ ಅಥವಾ ಗೌರ್ಮೆಂಟ್ ನೌಕರಿದು ಯಾವ್ದಾದ್ರು ಒಂದು ಏನು ಅಪ್ಡೇಟ್ ಸಿಗ್ತಿಲ್ಲ, ಏನು ಅದು ಹೇಳಿ ಇದು ಅಂತ ಕೇಳ್ತಾಯಿದ್ರಿ. ಇವಾಗ ವಿಶೇಷ ಏನಂದರೆ, ಅದಕ್ಕಿಂತ ಮುಂಚೆ ಗಣಪತಿ ಹಬ್ಬ ಶುರುವಾಗಿ ಗಣಪತಿ ಹಬ್ಬ ಮುಗಿಲಿಕ್ಕೆ ಬರ್ತಿದೆ. ಹಾಗೆ ವಿಘ್ನ ವಿನಾಶಕ ಎಲ್ಲ ಈ ಏನು ಉದ್ಯೋಗಕ್ಕೋಸ್ಕರ ಕಾಂಪಿಟೇಷನ್ ಎಕ್ಸಾಮ್ಗೋಸ್ಕರ ಯಾರ್ಯಾರು ಓದ್ತಾಯಿದ್ರು ಅವ್ರಿಗೆಲ್ಲ ಒಳ್ಳೆ ನ್ಯೂಸೇ ಬರ್ತಿದೆ. ಒಳ ಮೀಸಲಾತಿ ಜಂಜಾಟ ಆಗಿರಲಿ ಅಥವಾ ವಯಸ್ಸು ಸಡಿಲಿಕೆ ಆಗಿರಲಿ, ಎಲ್ಲವೂ ಒಂದು ಹಂತ ತಲುಪಿದ್ದು. ಒಳ ಮೀಸಲಾತಿನೂ ಒಂದು ಹಂತ ತಲುಪಿದೆ ಮತ್ತು ವಯೋಮಿತಿ ಸಡಿಲಿಕೆ ಬಗ್ಗೆಯೂ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಕ್ಸ್ಟೆಂಡ್ ಮಾಡ್ತೀವಂತ. ಹಾಗೆ ಆಗುತ್ತೆ. ಆದ ಕಾರಣ ಎಲ್ಲರೂ ಒಂದು ಇಷ್ಟು ದಿನ ಏನಾಗಿದೆಯೋ ಗೊತ್ತಿಲ್ಲ, ಇನ್ಮೇಲೆ ಏನು ನಡೆಯುತ್ತೋ ಅದೆಲ್ಲ ಹಿಸ್ಟ್ರಿ ಆಗಬೇಕು. 2025ರಲ್ಲಿ ನೀವು ಸಹ ಒಂದು ನೌಕರಿಗೋಸ್ಕರ ಯಾರು ಫೈಟ್ ಮಾಡ್ತಿದ್ರೆ, ನಿಜವಾಗ್ಲೂ 100% ಶ್ರಮ ಹಾಕಿ ಯಾರು ಹಾರ್ಡ್ ವರ್ಕ್ ಮಾಡ್ತಿದ್ರೆ ಅವ್ರಿಗೆಲ್ಲದೂ ಒಳ್ಳೆಯದಾಗೇ ಆಗುತ್ತೆ. ಪ್ರಯತ್ನ ಬಿಡದೆ ಚೆನ್ನಾಗಿ ಮಾಡಿ. ಇನ್ಮೇಲೆ ಏನಿದೆ ಅಂದರೆ, ಹಗಲಲ್ಲಿ ಸೂರ್ಯನ ಬೆಳಕು ಕಾಣದ ಹಾಗೆ, ರಾತ್ರಿಯಲ್ಲಿ ಚಂದ್ರ ನೋಡಿದ ಹಾಗೆ ಒಂದು ರೂಮಲ್ಲಿ ಕುಂತ್ಕೊಂಡು ಸರಿಯಾಗಿ ಓದಬೇಕು. ಫಿಸಿಕಲ್ ಮಾಡೋದು ಕಷ್ಟ ಆಗೋದಿಲ್ಲ, ಅದು ನಿಮ್ಮದೊಂದು ಧೈರ್ಯದ ಮೇಲೆ ಹೋಗುತ್ತೆ. ಕೊಡೋ ಕಷ್ಟಕ್ಕಿಂತ ಇನ್ನೂ ಎಕ್ಸ್ಟ್ರಾ ಪಟ್ಟರೆ ಆಗುತ್ತೆ. ಬಟ್ ಈ CET ಎಕ್ಸಾಮ್ ಫೇಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಓದ್ರಿ. ಎಷ್ಟೇ ಬುಕ್ ಇದ್ದರೂ ಸಾಕಾಗೋದಿಲ್ಲ, ಎಷ್ಟೇ ಜ್ಞಾನ ಇದ್ದರೂ ಸಾಕಾಗೋದಿಲ್ಲ. ಇವಾಗಿನ ಕಾಂಪಿಟೇಷನ್ ಯುಗದಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಕರೆದ್ರೆ, 1000 ಅಪ್ಲಿಕೇಶನ್ ಕರೆದ್ರೆ ಅದಕ್ಕೆ 10 ಲಕ್ಷ ಗಂಟಲೆ ಅಪ್ಲಿಕೇಶನ್ ಬಿಡ್ತಾವೆ. ಆದ ಕಾರಣ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಸ್ಟಡಿ ಮಾಡಿ, ಯಾವುದೇ ಬೇರೆ ಕೆಟ್ಟ ಆಮಿಷಗಳಿಗೆ ತಲೆಗೊಡದೆ, ನಾನು ಸ್ವತಃ ಕಷ್ಟಪಟ್ಟು ಪ್ರಯತ್ನಪಟ್ಟು ನಾನು ಒಂದು ಉದ್ಯೋಗವನ್ನು ಪಡಿತೀನಿ. ಗೌರ್ಮೆಂಟ್ ನೌಕರಿ ಸಿಗೋದು ಅಷ್ಟು ಈಸಿಯಾಗಿಲ್ಲ. ಬೇರೆ ಯಾವುದೇ ವಿಚಾರಗಳಿಗೆ ತಲೆಗೊಡದೆ ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ಕೀಪ್ ಸ್ಟಡಿ, ಹಾರ್ಡ್ ವರ್ಕ್, ಬಿಲೀವ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಆಲ್. ನಮಸ್ಕಾರ.